ಉತ್ತರಾಖಂಡ್ನಲ್ಲಿ ಮಳೆಗೆ ಮತ್ತೊಂದು ಅವಾಂತರ ನಡೆದಿದೆ. ನಿರಂತರ ಮಳೆಗೆ ನದಿಗೆ ಉರುಳಿದ ಖಾಸಗಿ ಬಸ್. ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಉತ್ತರಾಖಂಡ್ನಲ್ಲಿ ಮಳೆಯಿಂದಾಗಿ ಮತ್ತೊಂದು ದುರಂತ, ಮತ್ತೊಂದು ಅವಾಂತರ. ನಿರಂತರ ಮಳೆಯ ಹಿನ್ನೆಲೆಯಲ್ಲಿ ನದಿಗೆ ಖಾಸಗಿ ಬಸ್ ಉರುಳಿ ಬಿದ್ದಿದೆ. ರಸ್ತೆ ಮೇಲಿಂದ ಅಲಕಾನಂದ ನದಿಗೆ ಬಸ್ ಉರುಳಿದೆ. ದುರಂತದಲ್ಲಿ 18 ಮಂದಿ ಪ್ರಯಾಣಿಕರು ನಾಪತ್ತೆಯಾಗಿದ್ದಾರೆ. ಬಸ್ನಲ್ಲೇ ಓರ್ವ ಪ್ರಯಾಣಿಕ ಸಾವನ್ನಪ್ಪಿರುವಂತ ಮಾಹಿತಿಯೂ ಕೂಡ ಇದೆ. ರಕ್ಷಣಾ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. ನೋಡಿ, ಅಲಕಾನಂದ ನದಿ ಇದು. ಆ ನದಿಗೆ ಬಸ್ ಉರುಳಿ ಬಿದ್ದಿದೆ. ಅಂದ್ರೆ ಎಷ್ಟು ಎತ್ತರದಿಂದ ಬಿದ್ದಿದೆ ಅಂತ ಅಂದ್ರೆ ತೇಲ್ಕೊಂಡು ಹೋಗಿರುವಂತ ಸಾಧ್ಯತೆಯೂ ಕೂಡ ಇದೆ. ಎಷ್ಟು ರಭಸವಾಗಿ ಆ ನದಿ ಹರಿತಾ ಇದೆ ನೋಡಿ. ನಿರಂತರವಾಗಿ ಮಳೆ ಬೀಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲಕಾನಂದ ನದಿ ಸಂಪೂರ್ಣವಾಗಿ ಭರ್ತಿಯಾಗಿ ಹರಿತಾನೇ ಇದೆ. ಬಹಳ ರಭಸದಿಂದ ಹರಿತಾ ಇದೆ. ಆ ಒಂದು ನದಿಗೆ ಮೇಲ್ಗಡೆಯಿಂದ ಬಸ್ ಬಿದ್ದು ಹೋಗ್ಬಿಟ್ಟಿದೆ. ಒಂದ್ ಕಡೆ ನಮ್ಮ ದೇಶದಲ್ಲಿ ಮಳೆಯ ಅವಾಂತರ ಸಿಕ್ಕಾಪಟ್ಟೆ ಇದೆ. ಇನ್ನು ನಮ್ಮ ನೆರೆಯ ರಾಷ್ಟ್ರ ಚೀನಾದಲ್ಲಿ ಕಂಡು ಕೇಳರಿಯದಂತ ಭೀಕರ ಪ್ರವಾಹ. ಅಂದ್ರೆ ಅಲ್ಲೂ ಕೂಡ ನಿರಂತರವಾಗಿ ಮಳೆರಾಯನ ಆರ್ಭಟ ಇದೆ. ಚೀನಾದಲ್ಲಿ ಕಂಡು ಕೇಳರಿಯದಂತ ಭೀಕರ ಪ್ರವಾಹ. ಕಳೆದ 50 ವರ್ಷಗಳಲ್ಲೇ ಆಗದಂತ ದೊಡ್ಡ ಮಟ್ಟದ ಪ್ರವಾಹ ಉಂಟಾಗಿದೆ. ಗ್ವೈಝೋ ಪ್ರಾಂತ್ಯದಲ್ಲಿ ಅಪಾಯದ ಮಟ್ಟ ಮೀರಿ ನದಿಗಳು ಹರಿತಾ ಇದ್ದಾವೆ. ಪ್ರತಿ ನದಿಯಿಂದಲೂ ಪ್ರವಾಹದ ರೀತಿ ಹರಿತಾ ಇದೆ. 11,360 ಕ್ಯೂಸೆಕ್. ನಗರಗಳು, ಜನವಸತಿ ಪ್ರದೇಶಗಳು, ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ತಗ್ಗು ಪ್ರದೇಶಗಳ ಜನರನ್ನ ಸುರಕ್ಷಿತ ಪ್ರದೇಶಕ್ಕೆ ರವಾನಿಸುವುದಕ್ಕೆ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಎಸ್, ಇದು ಚೀನಾದ ದೃಶ್ಯ. ಚೀನಾದಲ್ಲಿ ಹಿಂದೆಂದೂ ಕಂಡು ಕೇಳರಿಯದಂತ ಭೀಕರ ಪ್ರವಾಹ ಉಂಟಾಗಿದೆ. ಕಳೆದ 50 ವರ್ಷಗಳಲ್ಲೇ ಆಗದಂತ ದೊಡ್ಡ ಮಟ್ಟದ ಪ್ರವಾಹ ಇದು. ಗ್ವೈಝೋ ಪ್ರಾಂತ್ಯದಲ್ಲಿ ಅಪಾಯದ ಮಟ್ಟ ಮೀರಿ ನದಿಗಳು ಹರಿತಾ ಇದ್ದಾವೆ. ಪ್ರತಿ ನದಿಯಿಂದಲೂ ಪ್ರವಾಹದ ರೀತಿ ಹರಿಯುತ್ತಿದೆ. 11,360 ಕ್ಯೂಸೆಕ್ ನೀರು ಪ್ರವಾಹದ ರೀತಿಯಲ್ಲಿ ಹರಿತಾ ಇದೆ. ನಗರಗಳು, ಜನವಸತಿ ಪ್ರದೇಶಗಳು, ರಸ್ತೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ತಗ್ಗು ಪ್ರದೇಶಗಳ ಜನರನ್ನ ಸುರಕ್ಷಿತ ಪ್ರದೇಶಕ್ಕೆ ರವಾನಿಸುವುದಕ್ಕೆ ಕಾರ್ಯಾಚರಣೆ ನಡೀತಾ ಇದೆ. ಇದೀಗ ಮತ್ತೆ ಚಂಡಮಾರುತ ಭೀತಿಯಲ್ಲಿ ಇರುವಂತಹ ಚೀನಾದ ಗ್ವೈಝೋ ಪ್ರಾಂತ್ಯ. ಇದೀಗ ಮತ್ತೆ ಚಂಡಮಾರುತದ ಭೀತಿಯಲ್ಲಿ ಚೀನಾದ ಗ್ವೈಝೋ ಪ್ರಾಂತ್ಯ ಇದೆ. ಪ್ರವಾಹದ ಆರ್ಭಟಕ್ಕೆ 6 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಹಲವರು ಗಾಯಗೊಂಡಿದ್ದಾರೆ. ಡ್ಯಾಂಗಳ ಅಪಾಯದ ಮಟ್ಟಕ್ಕೆ ಏರಿದ ನೀರಿನ ಸಂಗ್ರಹ, ಅಂದ್ರೆ ಡ್ಯಾಂಗಳಲ್ಲಿ ಅಪಾಯದ ಮಟ್ಟ ಮೀರಿ ಈಗ ನೀರು ನಿಂತ್ಕೊಂಡಿದೆ.